ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶೋಭಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಮಂಗಳೂರಿಗೆ ಹೋಗಿದ್ದೆ ರೀಸೆಂಟಾಗಿ ಮಂಗಳೂರಿಂದ ಬರಬೇಕಾದ್ರೆ ನಾನು ಅಲ್ಲೇ ಕೆಲಸ ಎಲ್ಲ ಬೇಗ ಮುಗೀತು ಸೊ ಹಾಗಾಗಿ ನಾನು ಡೇ ಟ್ರೈನ್ಗೆ ಬಂದೆ 11:15 8:45 ರಾತ್ರಿ ನಮಗೆ ಬೆಂಗಳೂರಿಗೆ ತಲುಪತ್ತೆ ಸೊ ಎಲ್ಲಿಂದ ಅಂದರೆ ಕಂಕನಾಡಿ ಅಂದರೆ ಮಂಗಳೂರು ಜಂಕ್ಷನಿಂದ ಹಿಡಿದು ಯಶವಂತಪುರಕ್ಕೆ ಟ್ರೈನ್ ಬರುತ್ತೆ ಸೊ ಇದು ಟೈಮಿಂಗ್ಸ್ ಬಂದು ಹೇಳಿದ್ನಲ್ವ ನಾನು 11:15 ಎಕ್ಸಾಕ್ಟ್ ಬೆಳಿಗ್ಗೆಯಿಂದ ಸಂಜೆ 8:45 ನಮಗೆ ಯಶವಂತಪುರ ತಲುಪತ್ತೆ ಸೊ ಇಲ್ಲಿ ನಾನು ಏನಪ್ಪ ಇದ್ರ ವಿಡಿಯೋ ವಿಶೇಷ ಅಂತಂದರೆ ವೆಸ್ಟರ್ನ್ ಘಾಟ್ ಸಿಗುತ್ತೆ ಅಂದರೆ ವೆಸ್ಟರ್ನ್ ಘಾಟ್ಸ್ ಅಂದರೆ 45 ಕಿಲೋಮೀಟ್ರ್ ನಿಮಗೆ ಟ್ರೈನಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ನಿಮಗೆ ಯಾರಿಗಾದರೂ ಪ್ರಕೃತಿ ಸೌಂದರ್ಯವನ್ನು ಸವಿಬೇಕು ಅಂತಂದರೆ ಖಂಡಿತವಾಗ್ಲೂ ಸವಿಬೋದು ಅಷ್ಟು ಸುಂದರವಾಗಿದೆ ರಮಣ ಮನೋಹರ ಅಂತ ಹೇಳ್ತಾರಲ್ಲ ಹಾಗೆ ರಮಣೀಯವಾಗಿದೆ ದೃಶ್ಯ ಮತ್ತು ಸೂಪರಾಗಿರುವಂತಹ ಒಂದು ಪ್ರಕೃತಿ ಸೌಂದರ್ಯವನ್ನು ಸವಿಬಹುದು ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ದರೆ ತುಂಬ ಎಂಜಾಯ್ ಮಾಡ್ಬೋದು ಅದರಲ್ಲೂ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಅಂತೂ ಇದ್ಬಿಟ್ರೆ ನಿಜವಾಗ್ಲೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀವಿ ವೆಸ್ಟರ್ನ್ ಘಾಟ್ಸು ಸೂಪರಾಗಿದೆ ನಾವು ಆಡುಭಾಷೆಯಲ್ಲಿ ಶಿರಾಡಿ ಘಾಟ್ ಅಂತ ಹೇಳ್ತೀವಿ ಸೂಪರಾಗಿದೆ ಬಸ್ಸಲ್ಲಿ ಹೋದರೆ ನಿಮ್ಗೆ ಅಷ್ಟೊಂದು ನಿಮಗೆ ತುಂಬ ಕಷ್ಟ ಅನಿಸುತ್ತೆ ಮೈಕೈ ನೋವು ನಿದ್ದೆ ಮಾಡೋಕ್ಕಾಗಲ್ಲ ಹಾಗಾಗಿ ಈ ಟ್ರೈನಲ್ಲಿ ಮಾತ್ರ ದಿ ಬೆಸ್ಟು ಇನ್ನೊಂದೇನಪ್ಪ ಅಂದರೆ ವಿಸ್ಟಡಮ್ ಅಂತೇಳಿ ಎರಡು ಬೋಗಿ ನಿಮಗೆ ಈ ಡೇ ಟ್ರೈನಲ್ಲಿ ನಿಮಗೆ ಆ್ಯಡ್ ಮಾಡಿದ್ದಾರೆ ಸೊ ಇದರಲ್ಲಿ ಏನಪ್ಪ ವಿಶೇಷ ಅಂದರೆ ಗ್ಲಾಸ್ ಟಾಪು ಮೇಲೆ ಓಪನ್ ಇರುತ್ತೆ ಎ ಸಿ ಇರುತ್ತೆ ಸೊ ಇದರಲ್ಲಿ ನಿಮಗೆ ಎಲ್ಲ ಪ್ರಕೃತಿಯ ಸೌಂದರ್ಯವನ್ನು ನೀವು ಸವಿಕೊಂಡು ನೀವು ಹೋಗ್ಬೋದು ಸೊ ಇದು ನಮ್ಮ ಒಂದು ಕರ್ನಾಟಕದಲ್ಲಿ ಇನ್ನು ವಿಶೇಷವಾಗಿರುವಂತಹ ಒಂದು ಸೌಲಭ್ಯ ಅಂತಲೇ ಹೇಳ್ಬೋದು ಯಾರಾದರೂ ಮಂಗಳೂರಿಗೆ ಹೋಗಬೇಕು ಅಂತಿದ್ರೆ ಆದಷ್ಟು ನೀವು ಡೇ ಟ್ರೈನಲ್ಲಿ ಹೋದರೆ ನಿಮಗೆ ಈ ಪ್ರಕೃತಿ ಸೌಂದರ್ಯವನ್ನು ನೀವು ಸವಿಬಹುದು ತುಂಬಾ ಚೆನ್ನಾಗಿದೆ ತುಂಬ ಅಟ್ರಾಕ್ಟಿವ್ ಆಗಿದೆ ನಿಮಗೆ ಜರ್ನಿ ಅಂತೂ ನಿಜವಾಗ್ಲೂ ಬೋರ್ ಅನ್ಸೋದೇ ಇಲ್ಲ ನಿಮಗೆ ಬೆಂಗಳೂರಲ್ಲಿ ಇದು ನೀವೇನಾದರೂ ಅಲ್ಲಿ ಹೋದರೆ ನಿಜವಾಗ್ಲೂ ಏನೋ ಒಂಥರ ಒಂದು ಸ್ಟ್ರೆಸ್ಸು ಒಂದು ಫೀಲಿಂಗು ಒಂದು ಸ್ಟ್ರೆಸ್ಸು ಟೆನ್ಷನ್ನು ಏನೋ ಒಂದು ಮನೇಲಿ ಅದು ಇದು ಏನಾದರೂ ಮಕ್ಕಳದು ಏನೂ ಬರೋದಿಲ್ಲ ನಿಮಗೆ ಅಷ್ಟು ಎಂಜಾಯ್ ಮಾಡ್ತೀರಿ ಯಾಕೆಂದರೆ ಖುದ್ದು ನಾನು ಫಸ್ಟ್ ಟೈಮ್ ನಾನು ಡೇನಲ್ಲಿ ಜರ್ನಿ ಮಾಡಿರೋದು ಅದು ಕೂಡ ಟ್ರೈನಲ್ಲಿ ತುಂಬಾ ಎಂಜಾಯ್ ಮಾಡಿದೆ ಆದರೆ ನಾನು ಒಬ್ಬಳೇ ಇದ್ದಿದ್ದು ನನ್ನ ಮಗ ಅಂತೂ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದ ಸೊ ನನ್ನ ಮಗನ ಕೆಲಸಕ್ಕೇ ಹೋಗಿದ್ದಿದ್ದು ಏನಪ್ಪ ಕೆಲಸ ಅಂದರೆ ನನ್ನ ಮಗ ಅಲ್ಲಿ ಓದ್ತಾ ಇದ್ನಲ್ವ ಕಾಲೇಜಲ್ಲಿ ಸೊ ಅದರ ಸರ್ಟಿಫಿಕೇಟ್ಸ್ ಎಲ್ಲ ತರಬೇಕಿತ್ತು ಸೊ ಕೆಲಸ ಎಲ್ಲ ಬೇಗ ಮುಗೀತು ನಮಗೆ ಸೊ ಹಾಗಾಗಿ ನಾನು ಡೇ ಟ್ರೈನಲ್ಲಿ ಜರ್ನಿ ಮಾಡಬೇಕಾಯ್ತು ಸೂಪರಾಗಿತ್ತು ಇಲ್ಲಾಂದರೆ ನಾನು 8:30 ಅಥವಾ 8:10ವರೆಗೂ ನಾನು ಅಲ್ಲೇ ಇರಬೇಕಿತ್ತು ಇಲ್ಲಾಂದರೆ 6:10 ಒಂದು ಟ್ರೈನ್ ಇದೆ ಅದರಲ್ಲಿ ಬರಬೇಕಿತ್ತು ಅಲ್ಲಿವರೆಗೂ ನಾನು ಅಲ್ಲಿ ಏನು ಮಾಡಲಿ ಮಳೆ ಬೇರೆ ತುಂಬ ಜೋರು ಬರ್ತಾಯಿತ್ತು ಸೊ ನಾನು ಅಂದ್ಕೊಂಡಿದ್ದೆ ಇದಕ್ಕಾದರೂ ಹೋಗೋಣ ಅದು ಫ್ಲೋಟಿಂಗ್ ಬೀಚ್ ಅಂತ ಇದೆಯಲ್ವ ಅದಕ್ಕಾದರೂ ಹೋಗೋಣ ಅಂದ್ಕೊಂಡೆ ಮಲ್ಪೆಯಲ್ಲಿ ಇರೋವಂಥದ್ದು ಅದು ಕೂಡ ಬಂದಾಗಿರ್ತೀವಿ ಸೊ ಮಳೆ ಬರೋ ಕಾರಣ ಅಲ್ಲಿ ಕೂಡ ಬಿಡೋದಿಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ಡೇ ಟ್ರೈನಲ್ಲೇ ಬರೋಣ ಅಂದ್ಬಿಟ್ಟು ಬಂದೆ ನೀವು ನಿಜವಾಗ್ಲೂ ಬಿಲಿ ಮಾಡಲ್ಲ ತುಂಬಾ ಚೆನ್ನಾಗಿದೆ ಅಲ್ಲಲ್ಲಿ ನಿಮಗೆ ಜಲಪಾತಗಳು ಸಿಗುತ್ತೆ ಗ್ರೀನ್ರಿ ಸಿಗುತ್ತೆ ಮಳೆ ಬರೋದ್ರಿಂದ ನಿಮಗೆ ಮಂಜಾಗಿ ಆ ಘಾಟ್ ಸೆಕ್ಷನ್ ಎಲ್ಲ ಫುಲ್ಲು ಕವರ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ನೋಡ್ತಾ ಇರ್ಬೋದು ನೀವು ಮುಂದೆ ಹೋಗ್ತಾ ಇದ್ದರೆ ನಿಮಗೆ ತುಂಬ ಚೆನ್ನಾಗಿರುವಂತಹ ಒಂದು ಕಣ್ಣಿಗೆ ಒಂದು ಹಬ್ಬ ಅಂತ ಹೇಳ್ಬೋದು ಆ ಥರ ಒಂದು ನಿಮಗೆ ದೃಶ್ಯಗಳು ನಿಮಗೆ ಕಾಣಕ್ಕೆ ಸಿಗುತ್ತೆ ಅಲ್ಲಲ್ಲಿ ಜಲಪಾತಗಳು ಸಿಗುತ್ತೆ ನಿಮಗೆ ನೀರು ಹರಿತಾ ಇರೋ ಒಂದು ಮಧ್ಯದಲ್ಲಿ ಏನೋ ಒಂಥರ ಹಾಲಿನ ನೊರೆ ಹರಿದು ಬರೋ ಥರ ನಿಮಗೆ ಅಷ್ಟು ಚೆನ್ನಾಗಿರುವಂತಹ ಒಂದು ಪ್ರಕೃತಿಯ ಸೌಂದರ್ಯವನ್ನು ಸವಿಯೋದಕ್ಕೆ ಸಿಗುತ್ತೆ ಸೊ ಮಿಸ್ ಮಾಡ್ಕೊಬೇಡಿ ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋವನ್ನು ನೋಡಿ ಸೊ 45 ಕಿಲೋಮೀಟ್ರ್ ನಾನು ಕವರ್ ಮಾಡಿಲ್ಲ ಸೊ ಅದನ್ನು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಸೊ ಆದಷ್ಟು ಇದರಲ್ಲಿ ನಾನು ಹಾಫ್ ಆನ್ ಅವರ್ ಮಾಡಿದ್ದೀನಿ ಸೊ ಅದನ್ನೇ ಇದರಲ್ಲಿ ಹಾಕಿದ್ದೀನಿ ತೋರಿಸ್ಬೇಕು ಅಂದ್ಕೊಂಡು ವಿಡಿಯೋ ಮಾಡ್ಕೊಂಡು ಮಾಡಿದ್ದೀನಿ ತುಂಬಾ ಕಷ್ಟಪಟ್ಟಿದ್ದೀನಿ ವಿಡಿಯೋ ಮಾಡೋಕ್ಕೆ ಕೂಡ ಯಾಕೆಂದರೆ ಆ ಕಡೆ ಜಾಸ್ತಿ ನಾನು ವಿಡಿಯೋ ಹೊರಗಡೆ ಇಟ್ಟರೆ ಮೊಬೈಲ್ ಬೀಳುತ್ತೇನೋ ಅಂತ ಕೂಡ ಹೆದರಿಕೆ ಜಾಸ್ತಿ ಸೊ ಹಾಗಾಗಿ ಮಳೆ ಕೂಡ ತುಂಬ ಬರ್ತಾಯಿತ್ತು ಸೊ ನೀವು ತುಂಬ ಎಂಜಾಯ್ ಮಾಡ್ತೀರಾ ಸೊ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ತುಂಬ ಎಂಜಾಯ್ ಮಾಡ್ತೀರಾ ಲಾಸ್ಟಲ್ಲಿ ನನಗೆ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆಯಿತಾ ಇಲ್ವಾ ಅಂತ ಇನ್ನೊಂದು ಸತಿ ನೀವು ಏನಾದರೂ ಹೋಗಬೇಕಾದ್ರೆ ಆದಷ್ಟು ನೀವು ಡೇ ಟ್ರೈನಲ್ಲೇ ಹೋಗೋಕ್ಕೆ ನೀವು ಟ್ರೈ ಮಾಡಿ ಹೇಳಿದ್ನಲ್ವ ವಿಸ್ಟಡಮ್ ಅಂತ ಕೂಡ 2 ಬೋಗಿ ಎಕ್ಸ್ಟ್ರಾ ಇರುತ್ತೆ ಅದರಲ್ಲಿ ಕೂಡ ಗ್ಲಾಸ್ ಟಾಪ್ ಓಪನ್ ಇರುತ್ತೆ ಸೊ ನೀವು ಪ್ರಕೃತಿ ಸೌಂದರ್ಯನ ಸವಿಯುವವರು ಅಂತ ಆದರೆ ಅದರಲ್ಲಿ ಕೂಡ ನೀವು ಹೋಗ್ಬೋದು ಸೊ
ಹಾ ಅದು ನೀರೆಲ್ಲ ಬರ್ತೈತಲ್ವಾ. ಅದು ಕೂಡ ಭಯ. ಐಫೋನ್ ಹುಚ್ಚೆಲ್ಲ ಇಲ್ಲ ಅಂಕಲ್ ನನಗೆ, ಅದೆಲ್ಲ ಹುಚ್ಚೆಲ್ಲ ಇಲ್ಲ. ಹೌದು, ಅಂದರೆ ಸುಮ್ಮನೆ ಒಂಥರ ಏನೋ ಕಂಪನಿ ಇದೆ ಅನ್ನೋ ಥರ ಅಷ್ಟೇ ಅಷ್ಟೇ ಅಷ್ಟೇ. ಹಾಂ, ಓ ಐಫೋನ್ ಇಟ್ಕೊಂಡಿದಾರಪ್ಪ ಅವರೆಲ್ಲ ಅನ್ನೋ ಥರ ಒಂಥರ ಸ್ಕೋಪ್ ತೋರಿಸ್ಕೊಳಕ್ಕಷ್ಟೇ. ಅದೆಲ್ಲ ನಂಗೆ ಇಷ್ಟ ಇಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಅದಷ್ಟೇ. 1 ವರ್ಷ ಆದರೆ ಅರ್ಧ ಬೆಲೆಗೂ ತೊಗೊಳೋರಿಲ್ಲಲ್ಲ ಆದ್ರೂ. ಹಾಂ ಹಾಂ ಹೌದೌದು ಹೌದೌದು. ನೀರು ಹರ್ಕೊಂಡು ಬರೋದು ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಬೆಳ್ಳಗೆ. ಅಲ್ಲ ಅದ್ರಲ್ಲೆಲ್ಲ ಇನ್ನೊಂದು ಕಡೆ ಅಲ್ಲ ತುಂಬ ಚೆನ್ನಾಗಿ ಬೆಳ್ಳಗೆ ಅಂತಲ್ಲ. ಹೌದೌದೌದು. ಹಾಂ, ಕಡೆ ಹಾಕೋದು ಹೋಗೋದು. ಹಾಂ, ಇನ್ನು ಬಿಡ್ಬೋದು, ಎಲ್ಲಾದ್ರೂ ಬಿಟ್ಟು ಓಡೋಗ್ಬೋದು. ಹಾಂ, ಊರಲ್ಲಿದೆ ಕೋಲಾರ, ನಮ್ಮದು ಊರು KGF. ಅಲ್ಲೂ ಕೂಡ ಬಿಟ್ಟು ಹೋಗ್ಬೋದು, ಹೆಂಗ್ ಬೇಕಾದ್ರೂ ಹೋಗ್ಬೋದು.
2 ಕುಮಾರಿ. ನೋಡಿ GST ಇಲ್ಲ ನೋಡಿ ಯಾಕೆ ಹೊಟ್ಟೆ ತುಂಬಾ ಬಿಸ್ಕೆಟ್ ತಿಂದು ಕಣ್ ತುಂಬಾ ಮೊಬೈಲ್ ನೋಡ್ಕೊಂಡು ಹೋಗ್ರಿ. ಟೈಮ್ ಪಾಸ್ ಬಿಸ್ಕೆಟ್